ನಂದು ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ನೋಡಿ, ಇದು ಮಟನ್ನು, ಇದು ಚಿಕನ್ನು, ಏನೋ ಅದಾಯ್ತಾ. ಮಟನಲ್ಲಿ ಬಿರಿಯಾನಿ ಮಾಡು, ಚಿಕನಲ್ಲಿ ಫ್ರೈ ಮಾಡು, ಕಬಾಬ್ ಮಾಡು, ಚೆನ್ನಾಗಿ ತಿನ್ನೋಣ. ತಿಂತೀನಿ ಪಿಕ್ಚರ್ಗೆ ಹೋಗೋಣ. ಪಿಕ್ಚರ್ಗೆ ಸಮಾಚಾರ ಅಷ್ಟೇ, ಇನ್ನೇನಿಲ್ಲ. ಗುಂಡು ತುಂಡು ಏನು ಸಿಗಲ್ಲ, ಕಾಣವಲ್ಲ. ಬಾಡೂಟ ಮಾಡ್ತಾ ಇರೋದೆ, ತಿಂತಾ ಇರೋದೆ. ಓಕೆ, ನನ್ನ ಜೊತೆ ಸೇರ್ಕ ನೀನು ತಿಂತಾ ಇರೋ. ತಿನ್ನೋದನ್ನು ಕೊಡಿಸು ಕೊಡಪ್ಪ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಇವಾಗ ತಾನೇ ಚಿಕನ್ ಮಟನ್ ಎಲ್ಲ ತೊಗೊಬಂದಿದ್ದಾನೆ. ಇವಾಗ ಅಡುಗೆ ಮಾಡಿ ಸ್ಟಾರ್ಟ್ ಮಾಡೋಣ. ಏನೇನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈ ಒಂದು ವಿಡಿಯೋದಲ್ಲಿ. ನೆನ್ನೆ ಡ್ರೆಸ್ಸು, ಯಾಕೆಂದರೆ ನಂಗೆ ಚಿಕನ್ ಎಲ್ಲ ಮಾಡಿದ್ರೆ ಸ್ನಾನ ಮಾಡಿದ್ರೆ ಇರೋಕ್ಕಾಗಲ್ಲ. ಸೊ ಅದರಿಂದ ಇದೇ ಡ್ರೆಸ್ಸಲ್ಲೇ ಫಸ್ಟು ನಾನ್ ವೆಜ್ ಎಲ್ಲ ಮಾಡಿಬಿಟ್ಟು ಆಮೇಲೆ ರೆಡಿ ಆಗೋದು ನಾವು. ಕೊಡಪ್ಪ, ಸ್ಟಾರ್ಟ್ ಮಾಡೋಣ ನಾನ್ ವೆಜ್. ನಂದು 3-4 ತಿಂಗಳಾಯ್ತಲ್ಲ ನಮ್ಮ ನೀನು ಅಡುಗೆ ಮನೆಗೆ ಹೋಗಿ ಕಿಚನ್ಗೆ? ಇಲ್ಲ, 6 ತಿಂಗಳಾಯ್ತು. ಹೌದಾ? 7 ತಿಂಗಳ 8 ತಿಂಗಳೆಲ್ಲ ಇದ್ದಾಗ ನಾನು ಸ್ಟಾಪ್ ಮಾಡಿದ್ದು. ಹೌದಾ? ಇವತ್ತು ಬಂದಿದ್ದೀನಿ, ಅಂದ್ರೆ ನಿನ್ನೆ ಯುಗಾದಿ ಹಬ್ಬ ಅಲ್ವಾ, ಅದಕ್ಕೆ ಮಾಡಿದೆ. ಇವಾಗ ನಾನ್ ವೆಜ್ ಮಾಡ್ತಾ ಇದ್ದೀನಿ. ಏನೇನು ಮಾಡ್ತೀವಿ ನಾನ್ ವೆಜ್ ಅಂದ್ರೆ? ಏನ್ ಮಾಡ್ಲಿ? ಚಿಕನ್ ಸಾರು, ಹಾಂ, ಬಿರಿಯಾನಿ, ಹಾಂ, ಮೊಟ್ಟೆ, ಹಾಂ, ಕಬಾಬು, ಹಾಂ, ಆಮೇಲೆ ಚಿಕನ್ ಫ್ರೈ. ಹಾಂ, ಹಾಂ, ಹಾಂ. ಮತ್ತೆ ಇನ್ನೇನ್ ಮಾಡೋಣ ಅಂತ? ಇನ್ನೇನ್ ಬೇಕು? ಸಾಕು, ಅದೇ ತಿನ್ನೋಣ ಬಿಡು. ಬಿಸಿಲು ಜಾಸ್ತಿ ಅಲ್ವಾ, ಸಾಕು. ಮಟನ್ ಏನಾದರೂ ಮಾಡೋಣ ಅಂತಾರೆ. ಏನ್ ಮಾಡೋದು ಮಟನ್ ಅಲ್ಲಿ? ಮಟನ್ ಬಿರಿಯಾನಿನೇ ಮಾಡ್ಬಿಡ್ತೀನಿ. ಮಟನ್ ಅಲ್ಲಿ ಹಂಗೆ ಮಾಡು. ಮಟನ್ ಬಿರಿಯಾನಿ, ಚಿಕನ್ ಸಾರು, ಕಬಾಬು, ಚಿಕನ್ ಫ್ರೈ ತಿಂತಾರೆ. ಓಕೆ. ಎಲ್ಲರೂ ಇದೀವಲ್ಲ, ನೀನು ನಾವೆಲ್ಲ ಸ್ವಲ್ಪ ಇವ್ರು ಒಂದಿನ ಇವತ್ತು ಹೊಸ್ತಡ್ಕೊಂಡು ನೆಕ್ಸ್ಟ್ ವರ್ಷ ಹೊಸ್ತಡ್ಕೋವರೆಗೂ ಬರೋವರೆಗೂ ಹಿಡ್ಕೊಂಡು ತಿಂತಾರೆ. ಆನಂದ, ನೀನು, ಬಾಬು, ಗೊಂಬೆ. ಸಾಕಲ್ಲಪ್ಪ, ಅಷ್ಟೇ, ಇನ್ನೇನು ಬೇಡ. ಅಮ್ಕಿಟ್ಕೊಂಡಿದ್ಯಾ? ಸಾಕು ತಾನೆ? ಅಷ್ಟೇ, ಸಾಕಮ್ಮ, ಏನು ಬೇಡಮ್ಮ, ಸಾಕು. ಮುದ್ದೆ ಮಾಡ್ಬಿಡ್ತೇನೆ ಅದ್ರ ಜೊತೆಗೆ. ಮುದ್ದೆಗೆ ಸಾಂಬಾರು ಸಾಕಾಗುತ್ತಲ್ಲ. ಸಾಯಂಕಾಲ ಬೇರೆ ಆಟೋ ಕೂಡ ಬೇರೆ ಅವ್ರ ಮನೆಗೆ ಊಟಕ್ಕೆ ಕರೆದವನೆ. ನವ ದಂಪತಿಗಳು ಬನ್ನಿ ಅಂತ ಹೇಳವನೆ. ನಾನು ನೀನೇ ಅಂತ ನವ ದಂಪತಿಗಳು. ನಾಳೆ ಸತೀಶ್ವರ ಮನೆಗೆ ಊಟಕ್ಕೆ ಹೋಗ್ಬೇಕು. ನಾಳೆ ಏನು? ಅವ್ರ ಮನೇಲಿ ಮಟನ್ ಚಿಕನ್ ಮಾಡೋದು ಬಾ ಅಂತ ಹೇಳವ್ರೆ. ಎಲ್ಲಾರವರೆಗೂ ಒಂದೊಂದು ರೋಡ್ ಹೋಗು. ಮತ್ತೆ ಇವಾಗ ಇಲ್ಲಿ ಯಾಕೆ ತರಿಸಿರೋದು? 4-5 kg ತರಿಸ್ಬಿಟ್ಟು ಏನು ಮಾಡೋದು? ಇರ್ಲಿ ಬಿಡು, ಕುತ್ಕೊಂಡು ತಿನ್ನು ಅಂತಾರೆ. ನಾನು ನೋಡ್ರೆ ನಮ್ಗೆ ಇಷ್ಟು ಅವ್ರು ಯಾರು ತಿನ್ನಲ್ಲ ಜಾಸ್ತಿ. ನಾನು ಅದಕ್ಕೆ ಕೇಳೋದು, ನಿಮ್ಮ ಅಣ್ಣ ಅವರೆಲ್ಲ ಬರ್ತಾರಲ್ಲ ಬಿಡು, ಸಾಯಂಕಾಲ ಊಟ ಮಾಡೋ ಕೇಳು ಬಂದು. ಅದ್ರಲ್ಲೇನು ಮನೇಲಿ ಎಲ್ಲರೂ ಮಾಡ್ತಾವ್ರೆ, ಪರವಾಗಿಲ್ಲ. ಇಡೀ ಪ್ರಪಂಚನ ಕರ್ನಾಟಕ ಇಂಡಿಯಾ. ಏನು ಇಂಡಿಯಾಲಿ ಯಾರು ಯುಗಾದಿ ಹಬ್ಬ ಮಾಡ್ತಾರೆ? ಕರ್ನಾಟಕದ ಹಬ್ಬ ಅಂದ್ರೆ ಯುಗಾದಿ. ವರ್ಷ ಯುಗಾದಿನೇ ಇರ್ಬೋದು, ಬೇರೆ ಸ್ಟೇಟಲ್ಲಿ ಬಂದು ಬೇರೆ ಹೆಸರು ಹೇಳಿರ್ತಾರೆ ಅಷ್ಟೇ. ಎಲ್ಲ ತಾವು ಯುಗಾದಿನೇ ಹೇಳಿ. ಅಮ್ಮ ಏನು ಮಾಡ್ತಾ ಇದ್ದೀರಿ? ಇವತ್ತು ನಂದು ಅಡುಗೆ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಅಮ್ಮ ರೆಡಿ ಕಾರ್ಯಕ್ರಮ ಪಾಪುಗೆ. ಎಲ್ಲ ಫುಲ್ ರೂಮ್ ಎಲ್ಲ ಮೆಸ್ ಆಗಿದೆ. ಯಾಕೆಂದರೆ ಅವಳು ಅಲ್ಲಿ ಅಡುಗೆ ಮನೇಲಿ ಕೂತಿದ್ದಾಳೆ. ರೂಮ್ ಏನು ಕ್ಲೀನ್ ಆಗಿಲ್ಲ, ಹಂಗಾಗಿ ರೂಮ್ ಎಲ್ಲ ಫುಲ್ ಮೆಸ್. ಹೊಸ ಬಟ್ಟೆ ಅಂತ ಬರೀ ಆ ಪಿಂಕೆ ಆಗ್ತಿರಲ್ಲ, ಯಾಕೆ? ಬೇರೆ ಬಟ್ಟೆನೇ ಇಲ್ವ ಅದಕ್ಕೆ? ಗುಚ್ಚಿ, ಬಂಗಾರಿ ಗುಂಡಿ ಪೌಡ್ರ್ ಮೆತ್ತಬಿಟ್ಟೈತಲ್ಲ ಬಂಗಾರಿ. ನಿನ್ಗೆ ಅಜ್ಜಿ ಪೌಡ್ರ್ ಮೆತ್ತಬಿಟ್ಟೈತಲ್ಲೇ. ಪುಚ್ಚಿ ಕಣ್ಣ ನೀ ಅವಳದ್ದಾಗ ಹಂಗೆ ಹೊಡ್ಕೊಳ್ಳೋದು. ಇವಾಗ ನೋಡಿ ಉಸಿರು ಬಿಡ್ತಾನೇನೋ. ಅವ್ಳು ಹೊಟ್ಟೆ ಉರ್ಸಕ್ ಹಂಗೆ ಮಾಡೋದು. ಏನು ಹತ್ತಿ ಇದು ಮಾಡ್ತಾನೆ ಎಲ್ಲ. ನನ್ನ ಮಕ್ಕಳು ನನಗೆ ರೆಡಿ ಮಾಡು ಅಂದ್ಬಿಟ್ಟು ನೀನು ರೆಡಿ ಮಾಡ್ತಾ ಇದೀಯಾ? ನಾನು ಇಡ್ತೀನಿ ಬೊಟ್ಟು ನಾನು ಇಡ್ತೀನಿ. ಸಾಕು ಪುಟಾಣಿಗೆ ಚೆನ್ನಾಗವನೆ. ಇನ್ನೂ ಸ್ವಲ್ಪ ದಪ್ಪಗಿಡು ಹಣೆಗೆ ಇನ್ನೊಂಚೂರು ದಪ್ಪಗಿಡು. ಹಾಂ, ಸಾಕು. ಎಮ್ಮೆಗೆ ಹತ್ರ ಇಡ್ಬೇಡ. ಆಮೇಲೆ ಅದ್ರ ಮೇಲೆ ಇದ್ದಿಡು. ಕೈ ಕಾಲಿಗೆಲ್ಲ ಆರಾಮ ಇಡ್ತಾರೆ. 1 hour ರೆಡಿ ಮಾಡ್ತಾಳೆ. ನೀನು 10 ನಿಮಿಷದಲ್ಲಿ ಮುಗಿಸ್ಬಿಟ್ಟೆ ಅವನ್ನ. ಗುಂಡಿ ಅವಳು 1 hour ತಿಕ್ತಾಳೆ ಮೈಗೆ ಪೌಡ್ರು. ನಿನ್ ಕೈ ತಿಕ್ಬಿಟ್ರೆ ಅಷ್ಟೇ. ನಾನೇನು ಮಾಡಿದ್ದೀನಿ ಮನೆ ಖರ್ಚು ಮಾಡ್ತೀನಿ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಖರ್ಚಾಗುತ್ತೆ ಅಂತ ಅವಳು ಒಂದು ಚೂರು ಹಾಕ್ತಾಳೆ. ಚೂರು 1 ರೂಪಾಯಿ 2 ರೂಪಾಯಿ ಪೌಡ್ರು ಮಕ್ಕಳು ತಂದಿರೋದು. ಓ ಪಿಂಕಿ ಆ ಬಟ್ಟೆ ಹಾಕಕ್ಕೆ ಒಂದು ಅಳ್ತಾಳೆ ಅವಳು.
ಅಲ್ಲ ಮನೆ ನಿಮ್ಮಮ್ಮ ತೋರಿಸಿ ಬಾ ಇವಾಗ ನಾನು ಚೆನ್ನಾಗಿ ಮಾಡಿಲ್ವ ನಿನ್ನ ಅಂತ ಮಗರು ದೇವ ಕಪ್ಪಡಪ್ಪ ಕರ್ಕಪ್ಪ ಅನ್ನ ಏನು ಮನೆ ಇಲ್ಲ ನಿಮ್ಮ ಕೊಟ್ಟಿರ್ತೀನಿ ನಾನು ಸಾಕು ಸಾಕು ಕರೆಕ್ಟಾಗಿದೆ ಇಲ್ಲ ಕರೆಕ್ಟಾಗಿದೆ ಒಂದು ನಿಮಿಷ ತಗೋಪ ಅವನ್ನ ಚೆನ್ನಾಗಿರೋ ಮಗನ ಹಾಳು ಮಾಡ್ತೀಯ ನಂದು ಚೆನ್ನಾಗಿ ಕಾಣ್ತಾನಲ್ಲ ಅವ್ರಮ್ಮ ಒಬ್ಳೆ ನಕಲಿ ಮಾಡೋದು ಸರಿ ಬಾ ಅರ್ಧ ಮುಕ್ಕಾಲು ಗಂಟೆ ತಗೋತಾಳೆ ಅವಳು ಮಾಡಕ್ಕೆ ಸಡನ್ ಕೃಷ್ಣನ್ ತರ ಕಾಣ್ತಾನೆ ಕೃಷ್ಣ ನಂದು ನೋಡೆ 10 ನಿಮಿಷನೇ ತಗೊಂಡಿಲ್ಲ ಕಣೆ ಮ್ಯಾಕ್ಸಿಮಮ್ ಇಲ್ಲ ಕಣೆ ಮ್ಯಾಕ್ಸಿಮಮ್ ಒಂದು 40 ಸೆಕೆಂಡ್ಸ್ ಅಷ್ಟೇ ಫಸ್ಟ್ ತಾನೆ ಗೊಂಬೆ ಹಾಕೊಳ್ಳೋ ಕ್ರೀಮ್ ತಾನೆ ಆ ಕ್ರೀಮ್ ಹಾಕಿದೆ ಮುಖಕ್ಕೆ ಮೈಗೆ ಬಾಡಿ ಲೋಷನ್ ಹಾಕಿದೆ ಎಲ್ಲ ಹಾಕೊಂಡು ತಿಕ್ಬಿಡ್ತೇವೆ ಮೈಲಿಂದ ಕೆಳಗಡೆವರೆಗೂ ಉಜ್ಲಿಲ್ಲ ಏನಿಲ್ಲ ಅಲ್ಲ ಅದು ಹೆಂಗೆ ಕೂತೈತೆ ಏ ಗುಡ್ಡಿ ನೋಡಿ ಹೆಂಗೈತೆ ಕಡೆ ನೋಡಿ ಹೆಂಗೈತೆ ಕಡೆ ಏನು ಗಲಾಟೆ ಮಾಡಲ್ಲ ಅವ್ನು ಮಾಡುವಾಗ ಯಾಕೆ ಹಂಗೆ ಹೊಟ್ಟೆ ಉರಿಸ್ತಾನೆ ಅವನು ಅವಳು ಏನೇನು ಮಾಡುವಾಗ ಅವನಿಗೆ ಆಸೆ ಯಾಕೆ ಹೊಟ್ಟೆ ಉರಿಸ್ತೀಯ ಅಮ್ಮ ನೀನು ಯಾಕೆ ಒಂದೇ ಸಮ ಅಳೋದು ಕಿರ್ಚ್ಕೊಳ್ಳೋದು ಅವಳು ಇದ್ದಿದ್ದು ಕಿರ್ತಾಳೆ ಇದೇನು ಅಡುಗೆ ಮನೆ ಫುಲ್ಲು ವಾಸನೆ ಏನ್ಲೇ ಮಾಡ್ತಿದ್ದಿ ನೋಡಿ ಎಷ್ಟು ರೆಡಿ ಆಯ್ತು. ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತೆ ಹಂಗೆ ಚಿಕನ್ ಫ್ರೈ ರೆಡಿ ಮಾಡ್ಬಿಡ್ತೀನಿ. ಬಿಟ್ರೆ ಚಿಕನ್ ಸಾಂಬಾರ್ ಆಯ್ತು. ಆಮೇಲೆ ಫ್ರೈ ಮಾಡ್ಬಿಡ್ತೀನಿ. ಮತ್ತೆ ಇನ್ನೇನು ಮೊಟ್ಟೆಗೆ ಇಟ್ಬಿಡ್ತೀನಿ. ಇನ್ನು ಎಷ್ಟು ವಿಸಿಲ್ ಬರಬೇಕು? ಇದು ಒಂದು 3 ವಿಜಿಲ್ ಹಾಕ್ಬೇಕು. ಅದೇನು ಚಿಕನ್ ಸಾಂಬಾರಾ? ಚಿಕನ್ ಸಾಂಬಾರ್. ಮತ್ತೆ ಚಿಕನ್ ಸಾಂಬಾರು ಮತ್ತೆ ಇನ್ನೇನು ಮಾಡ್ತಾ ಇರೋದು? ಇದು ಬಿರಿಯಾನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಿರಿಯಾನಿ ಮಾಡ್ತೀವಿ. ಬಿರಿಯಾನಿ ಮಾಡಲ್ಲ ಅಂದೆ ನಾಳೆ ನಿನ್ನೆ. ಬಿರಿಯಾನಿ ಮಾಡ್ತೀನಿ. ರೆಡ್ ಗ್ರೀನ್ ಚಿಕನ್ ಬಿರಿಯಾನಿ. ಆಮೇಲೆ ಇದರಲ್ಲಿ ಇವಾಗ ಚಿಕನ್ ಬಿರಿಯಾನಿ ಇದರಲ್ಲಿನೇ ಅರ್ಧ ಚಿಕನ್ ಬಿರಿಯಾನಿ ಮಾಡ್ತೀನಿ. ಇನ್ನೊಂದಕ್ಕೆ ಕಬಾಬ್ ಮಾಡ್ತೀನಿ. ಇನ್ನೊಂದು ಪ್ಯಾಕೆಟ್ ಅಲ್ಲಿದೆ, ಅದರಲ್ಲಿ ಇದು ಮಾಡ್ಬಿಡ್ತೀನಿ. ಏನು ಚಿಲ್ಲಿ ಚಿಕನ? ಚಿಲ್ಲಿ ಚಿಕನ ಕಬಾಬ್ ಎಂತಿಗೆ ಎಣ್ಣೆ ವೇಸ್ಟ್ ಅಲ್ವಾ ಈಗಿರೋ ಎಣ್ಣೆ ರೇಟಲ್ಲಿ? ಏನು ಮಾಡೋಕ್ಕಾಗಲ್ಲ, ಯಾವ್ದು ಕಬಾಬ್ ವೇಸ್ಟ್. ಫಸ್ಟ್ ನೀನು ಚಿಲ್ಲಿ ಚಿಕನ್ ಬಂದು ಹಸಿ ಇದು ಮಾಡ್ಬಿಡ್ತೀನಿ. ಇವಾಗ ಬಿರಿಯಾನಿ ಮಾಡ್ಬಿಡ್ತೀನಿ. ಬಿರಿಯಾನಿ ಮಾಡಾದ್ಮೇಲೆ ನೆಕ್ಸ್ಟ್ ಹೇಳ್ತೀನಿ ಏನ್ ಮಾಡ್ತೀನಿ ಅಂತ. ಯಾಕೆ ಅವನು ಒಂದೇ ಸಮಯ ಇರಲ್ಲ. ಅವನು ಪಾಪು ಅವ್ನು ಹೆಂಗ್ ಟೈಮ್ ಕೊಡ್ತಾನೋ ಅದ್ರ ಮೇಲೆ ಯಾವ್ಯಾವ ಅಡುಗೆ ಮಾಡೋದು ಅಂತ ಡಿಸೈಡ್ ಆಗೋದು. ಇವಾಗ ಒಂದು ಸೈಲೆಂಟ್ ಆಗಿರೋದ್ರಿಂದ ಫಸ್ಟ್ ಬಿರಿಯಾನಿ ರೆಡಿ ಆಗ್ಬಿಡುತ್ತೆ. ಬಿರಿಯಾನಿ ಆಗ್ತಿದ್ದಂಗೆ ನೆಕ್ಸ್ಟ್ ಏನ್ ಮಾಡೋದು ಅಂತ ಪ್ಲಾನ್ ಮಾಡ್ತೀನಿ. ಗ್ಯಾಪಲ್ಲಿ ಸ್ವಲ್ಪ ಬಿರಿಯಾನಿ ಅಂತೀನಿ, ಏನದು ಕಬಾಬ್ ರೆಡಿ ಮಾಡಿ ಇಟ್ಬಿಡ್ತೀನಿ. ಇವಾಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಅಂದರೆ ಫುಲ್ ಹಾಕಲ್ಲ, ಒಂದು ಸ್ವಲ್ಪ ಮಾತ್ರ ಹಾಕ್ತೀನಿ. ಇದಿಷ್ಟು ಮಸಾಲೆ ಐಟಮ್ಸ್ ಬೇಕು. ಇದ್ರ ಜೊತೆಗೆ ಬಿರಿಯಾನಿ ಪೌಡರ್ ಒಂದು ಹಾಕಬೇಕು. ಅಲ್ಲಿದೆ. ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅನ್ನೋದ್ರ ವಿಡಿಯೋ, ಕಂಪ್ಲೀಟ್ ವಿಡಿಯೋನ ಇನ್ನೊಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಂದರೆ ಜಸ್ಟ್ ಕುಕ್ಕಿಂಗ್ ವ್ಲಾಗ್ ಮಾತ್ರ ಸಪ್ರೇಟಾಗಿ ಹಾಕ್ತೀನಿ. ಸೊ ಅದರಿಂದ ಈ ವಿಡಿಯೋಲಿ ಅದನ್ನು ಕಂಟಿನ್ಯೂ ಮಾಡಲ್ಲ, ಅದು ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ. ಸೊ ಅದ್ರ ಕಂಪ್ಲೀಟ್ ವಿಡಿಯೋ ಬೇಕಿತ್ತು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಆ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಆ ಲಿಂಕ್ನ ನಿಮಗೆ ಡೈರೆಕ್ಟಾಗಿ DM ಮಾಡ್ತೀನಿ. ಓಕೆನಾ? ಆ್ಯಕ್ಚುಲಿ ಇದು ಒಂದರದ್ದೇ ಅಡುಗೆದೆಲ್ಲ ವೀಡಿಯೋ ಒಂದೇ ವ್ಲಾಗಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ತುಂಬಾ ಲೆಂತಿ ವೀಡಿಯೋಸ್ ಆಗಿಬಿಡುತ್ತೆ ಕುಕ್ಕಿಂಗ್ದು. ಸೊ ಅದರಿಂದ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಕುಕ್ ಮಾಡ್ತಾ ಇರೋದನ್ನೇ ಸಪ್ರೇಟಾಗಿ ಒಂದು ಕುಕ್ಕಿಂಗ್ ವ್ಲಾಗ್ ಅಂತ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ನಿಮ್ಗೇನಾದರೂ ಬೇಕಿತ್ತು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಅಪ್ಲೋಡ್ ಮಾಡಿದಾಗ DM ಮಾಡ್ತೀನಿ. ಓಕೆನಾ? ರೌಂಡ್ ಮಿಕ್ಸ್ ಮಾಡೋಣ. ಆ್ಯಕ್ಚುಲಿ ಅವರು ಇದನ್ನು ಉಪ್ಪು ಎಲ್ಲ ಏನೋ ಹಾಕೋದು ಬೇಡ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನೋಡೋದಕ್ಕೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅನ್ನಿಸ್ತಾ ಇದೆ ನನಗೆ. ಟೇಸ್ಟ್ ಮಾಡಿದ್ಯಾ? ನಂಗೆ ಗೊತ್ತಿಲ್ಲ. ಹೆಂಗೆ ನೀನು ತಿಂತೀಯ ತಾನೆ, ಮತ್ತೆ ಟೇಸ್ಟ್ ಮಾಡಿ ನೋಡು. ನಂಗೆ ಹಸಿಗೆ ವಾಸನೆ ಒಂಥರ. ಬಟ್ ನನಗಿಲ್ಲಿ ನೋಡಿದ ತಕ್ಷಣ ನನಗೆ ಒಂಚೂರು ಉಪ್ಪು ಬೇಕಾಗ್ಬೋದು ಅನ್ನೋ ಥರ. ಇಲ್ಲಿ ಒಂಚೂರು ಅವ್ರು ಕೊಡು, ನನಗೆ ಟೇಸ್ಟ್ ಗೊತ್ತಾಗಲ್ಲ. ಆನಂದ ಬಾಯಿಲ್ಲ ನಿಮಿಷ. ಈಗ ನೋಡು, ಇವಾಗ ಇದು ನೋಡೋದಕ್ಕೆ ನನಗೆ ಅನ್ನಿಸ್ತಾ ಇರೋದು, ನೋಡಿದಾಗ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನಿಂಗೆ ಒಂಚೂರು ನೀರು ಕೊಡ್ತೀನಿ, ಇದು ಕೈಲಿ ಹಿಡ್ಕೊ. ಏನು ಅನಿಸುತ್ತೆ ಹೇಳು, ಕರೆಕ್ಟಾಗಿದೆಯಾ ಉಪ್ಪು ಅಂತ? ನನಗೆ ಉಪ್ಪು ಬೇಕು ಅನ್ನಿಸ್ತಾ ಇದೆ. ಬೇಡ.
ಸ್ವಲ್ಪ ಸಪ್ಪೆ ಅನಿಸ್ತಾ ಇದೆಯಾ? ಕಟ್ ಆಯ್ತು, ಉಪ್ಪು ಸ್ವಲ್ಪನೇ ಐತೆ. ನಾನು ಹೇಳಿಲ್ವಾ, ನಂಗೆ ಅಲ್ಲಿ ನೋಡಿದ ತಕ್ಷಣನೇ ಅವರು ಸ್ವಲ್ಪ ಉಪ್ಪು ಕಮ್ಮಿನೇ ತಿನ್ನೋದಲ್ವಾ ರೆಗ್ಯುಲರ್. ಅದಕ್ಕೂ ನಂಗೆ ಹೇಳ್ತಾನೆ, ಬಟ್ ನಂಗೆ ನೋಡಿದ ತಕ್ಷಣನೇ ಗೊತ್ತಾಗ್ತಿದೆ ಸ್ವಲ್ಪ ಉಪ್ಪು ಬೇಕಾಗ್ಬೋದು ಅಂತ. ಬಟ್ ಸ್ವಲ್ಪ ಸಪ್ಪೆ ಇರುತ್ತದು. ಹೌದಾ? ಬೇಕೊಂದು ಸ್ವಲ್ಪ ಹಾಕೋ, ಜಾಸ್ತಿ ಹಾಕ್ಬೇಡ, ತಿಳಿ ಹಾಕ್ಬೇಡ ಮೇಡಮ್. ಒಂಚೂರಾಗಿ ನಂದು ಸ್ವಲ್ಪ ಯಾಕೆಂದ್ರೆ ರೆಗ್ಯುಲರ್ ಉಪ್ಪು ಕಮ್ಮಿನೇ ತಿನ್ನೋದು. ಬಟ್ ಆದ್ರೆ ಹೇಳ್ತಾರೆ ಮೊನ್ನೆ ನಾನು ರಸಂ ಮಾಡಿದಾಗ ಅಷ್ಟೆಲ್ಲ ಉಪ್ಪಿದ್ರು ಅವ್ರು ಉಪ್ಪಿಲ್ಲ ಅಂದ್ರು. ಏನೋ ಉಪ್ಪು ಕರೆಕ್ಟ್ ಇದೆ ಅಂದ್ರು. ನೋಡಿ ಇಷ್ಟು ಬೇಕಾಗುತ್ತೆ ಉಪ್ಪು. ಸಾಕು ಸಾಕು. ನಂಗೆ ನೋಡಿದ ತಕ್ಷಣನೇ ಕನ್ನಡದಲ್ಲಿ ಗೊತ್ತಾಗ್ಬಿಡುತ್ತೆ ಉಪ್ಪು ಕಮ್ಮಿ ಇದೆಯಾ, ಖಾರ ಕಮ್ಮಿ ಇದೆಯಾ ಏನು ಅಂತ. ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದು ರೌಂಡ್ ನೀಟಾಗಿ ಈ ಥರ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೊಂದೆರಡು ಪುದೀನ ಹಾಕೋಣ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ, ಈಗ ನಾನಿಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಚಿಕನ್ ಫ್ರೈ ಕೂಡ ಅಷ್ಟೇ ಸಪ್ರೇಟಾಗಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಕೂಡ ನೋಡಿ, ತುಂಬ ಡಿಫ್ರೆಂಟಾಗಿ ಮಾಡಿದ್ದೀನಿ ಈ ಒಂದು ಸ್ಟೈಲ್ನ. ಎಲ್ಲರೂ ಒಂದ್ಸಲಿ ಹೋಗಿ ಚೆಕ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ. ಸೊ ಪಾಪು ಗಲಾಟೆ ಮಾಡ್ತಿದ್ದೇನೆ ಅಂತ ಅವಳು ಒಳಗಡೆ ಹೋದ್ಲು ಮಗುನ ಸಮಾಧಾನ ಮಾಡೋದಕ್ಕೋಸ್ಕರ. ಇವಾಗ ಎಲ್ಲ ಮಾಡಿ ಆಲ್ರೆಡಿ ಮಾಡಿಟ್ಬಿಟ್ಟು ಹೋಗಿದ್ದಾಳೆ. ಇವಾಗ ಬ್ಯಾಲೆನ್ಸ್ ಏನಂದ್ರೆ ಕಬಾಬ್ಗೆ ಒಂದು ರೆಡಿ ಮಾಡ್ಬೇಕಷ್ಟೇ. ಸೊ ಕಬಾಬ್ಗೆ ನನಗೆ ಮಾಡಕ್ ಬರುತ್ತೆ, ಬಟ್ ವಿಡಿಯೋ ಮಾಡೋಣ ಅಂತಂದ್ರೆ ಮಾಡೋಕ್ಕಾಗಲ್ಲ. ಸೊ ನಾನು ವಿಡಿಯೋ ಮಾಡ್ತೀನಿ, ನಮ್ಮ ಭಾವನ ಕೈಲಿ ಕಬಾಬ್ ಮಾಡಿಸ್ತೀನಿ, ನೋಡೋಣ ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡೋಣ ಬನ್ನಿ, ತಗೊಂಡ ಕೊಡೋಣ ನಮ್ಮ ಭಾವನ ಕೈ. ಭಾವ ಕಬಾಬ್ ಮಾಡ್ರಿ. ಅವ್ನು ಪಾಪು ಗಲಾಟೆ ಮಾಡ್ತಿದ್ದ ಅಂತ ಅಂದ್ಬಿಟ್ಟು ನಂದು ಒಳಗಡೆ ಹೋದ್ಲು. ಸೊ ನಾವು ಕಬಾಬ್ ಮಾಡೋಣ. ನೋಡೋದೆಲ್ಲ ಸೈಡ್ ಇಡ್ರಿ, ಅದೆಲ್ಲ ಸೈಡ್ ಇಟ್ಕೊಳ್ರಿ. ಎರಡು ಕಬಾಬ್ ಪೌಡ್ರು ಫುಲ್ ಹಾಕ್ರಿ. ಎರಡು ಕಬಾಬ್ ಪೌಡ್ರು, ಎರಡು ಎಗ್ ವೈಟ್. ಈಗ ಫುಲ್ಲು ಅದಕ್ಕೆ ಎರಡೆರಡು ಒಟ್ಟಿಗೆ ಹೊಡಿತಿದ್ದೀರಾ? ಮಗದ ಮೇಲೆ ಹಾಕ್ಬಿಟ್ಟಿದ್ದ ಆಮೇಲೆ. ಅದು ಸ್ವಲ್ಪ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಪೂನಲ್ಲಿದ್ದೆಲ್ಲ ಎತ್ಕೊಳ್ರಿ. ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಂ, ಹಾಂ, ಇನ್ನೊಂದು ಸ್ಪೂನ್. ಹಾಂ ಸಾಕು. ನಿಂಬೆಹಣ್ಣು, ಇದಕ್ಕೆ ನಿಂಬೆಹಣ್ಣು ಅರ್ಧ. ನಿಂಬೆಹಣ್ಣು ಬೇಕಾದ್ರೆ ಆಮೇಲೆ ಮಾಡ್ಕೊಳ್ಳೋದು. ಇವಾಗ ಫಸ್ಟ್ ಇದನ್ನ ಕಲಿಸ್ಬಿಟ್ರಿ. ಕೈಯಲ್ಲೇ ಕಲಿಸ್ತೀರಾ, ಸ್ಪೂನಲ್ಲಿ ಕಲಿಸ್ತೀರಾ? ಕೈಯಲ್ಲೇ ಕಲಿಸಿ ಚೆನ್ನಾಗಿ ಬರುತ್ತೆ. ನೀವೆಲ್ಲ ಹೇಳ್ಕೊಡ್ಬೇಕು ನಮಗೆ. ಹೇಳ್ಕೊಡ್ತಾ ಇದ್ದೀನಲ್ಲ, ನಮ್ಗೆಲ್ಲ ಚಿಕನ್ ಹೇಳ್ಕೊಟ್ಟಿದ್ದು ನಮ್ಮ ಅಪ್ಪನೇ. ನಾನು ನನ್ನ ಹೆಂಡತಿಗೆ ನಾನು ಹೆಂಗೆ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದು ನಾನೇ. ಏನು ಆನಂದನ ಕೈಲಿ ಹೊಡಿಸ್ತಾ ಇದ್ಯಾ? ಪಾಪು ತುಂಬಾ ಗಲಾಟೆ ಮಾಡ್ಬಿಟ್ಟ, ಅದಕ್ಕೆ ಪಾಪನ್ ಮಲಗ್ಸಕ್ ಹೋಗಿದ್ದೆ. ಕಬಾಬ್ ನಾನ್ ಮಾಡೋಣ ಅನ್ಕೊಂಡೆ, ಬಟ್ ನಾನ್ ಮಾಡಿದ್ರೆ ವಿಡಿಯೋನ ಸಪರೇಟ್ ಆಗುತ್ತೆ, ಮಾಡಕ್ಕಾಗಲ್ಲ. ಅದಕ್ಕೆ ಬಾಬಾ ಇದ್ರ ಕೇರ್ ಮಾಡಿ 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 ಮಾಡಿ. ಅದ್ನೇಳಮ್ಮ, ಈಗ ಏನೇನ್ ಹಾಕ್ತಪ್ಪ ಅದಕ್ಕೆ? ಕಬಾಬ್ ಪೌಡರ್ 2 ಹಾಕ್ತೀಯ? ಕಬಾಬ್ ಪೌಡರ್ 2 ಮೊಟ್ಟೆ, ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು. ಅದು ಇಷ್ಟು ತಿಕ್ ಪೇಸ್ಟ್ ತರ ಬಂದೆ. ಓಕೆನಾ? ಓಕೆ. ಇವಾಗ ನಿಂಬೆಹಣ್ಣು ಹಾಕ್ಬೇಕು ಅದಕ್ಕೆ. ನಾನು ಕಟ್ ಮಾಡ್ಕೊಡ್ತೀನಿ. ಇಷ್ಟು ತಿಕ್ ಪೇಸ್ಟ್ ಇದೆ. ಓಕೆನೇನೆ? ಇಲ್ಲ ಇನ್ನೊಂದೇನಾರ ಮೊಟ್ಟೆ ಏನಾರು ಹಾಕ್ಬೇಕಾ? ಬೇಡ. ಯಾಕಂದ್ರೆ ಚಿಕನ್ ಇಷ್ಟೊಂದಿದೆ. ಹಾಫ್ ಲೆಮನ್ ಹಾಕ್ಬೇಕು. ತಗೋ, ಇರೋ ಬಿಡು. ರಸ ಬಿದ್ದೈತೆ ನೋಡಿ, ಇದು ಬಿದ್ದೈತು. ಬೀಜ ಸಾಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೀಜ ಎತ್ತು ಬಿಡ್ರಿ, ಕಹಿ ಹಿಡಿದು ಬಿಡುತ್ತಂದ್ರೆ. ಬೀಜದಿಂದ ಕಹಿ ಅಂತಲ್ಲ ಬರಲ್ಲ, ಏನಕ್ಕೆ ಕಹಿ ಗಂಡಸ ಅಡುಗೆ ಮಾಡ್ಬೇಕಾದ್ರೆ ನೀಟ್ನೆಸ್ ಬರಲ್ಲ. ಒಂಥರ ಅಡುಗೆ ಮಾಡ್ಬೇಕಷ್ಟೇ. ನೋಡು, ಇಲ್ಲೆಲ್ಲ ಮಾಡ್ಕೋಬಾರ್ದು. ಇಲ್ಲೆಲ್ಲ ಸುಮ್ಮನೆ ಬೆರಳಲ್ಲೇ ಕಲಿಸ್ಬೇಕು. ಅಷ್ಟು ಮಾತ್ರ ಮಾಡ್ತಾ ಇರಲ್ಲ ಅದಕ್ಕೆ. ಆಯ್ತಾ? ಈಗ ಚಿಕನ್ನ
ಚೆನ್ನಾಗಿ ಹಿಂಡಿ ಹಾಕ್ಬೇಕು. ಮಿಕ್ಸ್ ಮಾಡಿ ಆ ಪೀಸ್ ಎತ್ಬಿಡೋದು. ಇದೆಂತಿರೋ ಎತ್ತಿರೋ ನಿಮಿಷ ಮಕ್ಕ ತೋರ್ಸ್ರಿ ಅದ್ರದ್ದು. ಎಮ್ಮ ದೇವ್ರೆ ತಿಂತೀರನ್ನ ಏಳೊಬ್ಳು ತೋರ್ಸೋದೆ ತೋರ್ಸ್ಬೇಕಂತ ತೋರ್ಸ್ರಿ ಅವಳಿಗೆ. ಇದೆಲ್ಲ ಕಬಾಬ್ ಹಾಕ್ಬಾರ್ದು. ಅದು ಬಿಟ್ಬಿಡುತ್ತೆ ನಂದು. ಏನಮ್ಮ ನಾನು ಅಷ್ಟೇ ಮುಂಚೆ ಎಲ್ಲ ಏನ್ ಮಾಡ್ತಿದ್ದೆ, ಎಲ್ಲ ಚಿಕನ್ ಎಲ್ಲ ಒಂದೇ ಕಡೆ ಹಾಕೊಂಡ್ಬಿಟ್ಟು ಸಪ್ರೇಟ್ ಆಗಿ ಎತ್ತಿಡ್ತಿದ್ದೆ. ಈ ಸಲ ಕವರ್ ಬಂದೈತೆ, ಸೊ ಅದರಿಂದ ಏನಾಗ್ತಿದೆ ನನ್ಗೆ ಕನ್ಫ್ಯೂಸ್ ಆಗ್ತಿದೆ ಯಾವ್ದ್ರಲ್ಲಿ ಎಷ್ಟೆಷ್ಟು ಐತೆ ಅಂತ. ಸಾಕಾಗಿದೆ. ಇನ್ನ ಪೇಸ್ಟ್ ಬೇಕು ಅಂತ ಅನ್ಸಲ್ವಾ ನಮ್ದು? ಇಲ್ಲ ಮ್ಯಾರಿನೇಟ್ ಆಗುತ್ತೆ ಚೆನ್ನಾಗಿ. ನೀರ್ ಬಿಟ್ಬಿಡ್ತು. ಹೌದು, ಹಿಂಡಬಾರ್ದು ಜಾಸ್ತಿ, ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಮೊಟ್ಟೆ ಕಾದು ಬೈದ ಬಿರಿಯಾನಿ ಮೊಟ್ಟೆ ಆಫ್ ಮಾಡ್ಲೇನೆ, ಕುದೀತದೆ. ಅದು ನೋಡಮ್ಮ. ಎಷ್ಟು ಬೇಕು ಅಷ್ಟೇ ಹಾಕು ಕಬಾಬ್. ನಂದು ಮಿಕ್ಕಿದ ಬೇಕಾದ್ರೆ ಎತ್ತು ಮಾಡ್ಕೊ, ಏನಾಗಲ್ಲ. ಎಲ್ಲ ಒಂದೇ ಸರಿ ಹಾಕ್ಬಿಟ್ರೆ ಎಲ್ಲ ತಿನ್ನಕ್ಕೆ ಕಲ್ಸ್ರಿ. ಅಲ್ಲಿ ಇದು ಕಾಣ್ತಾ ಇತ್ತು. ಏನು ಕಾಣ್ತಾಯಿತ್ತು ನಿಮಗೆ? ಸಿಂಕ್. ಹೌದು, ಕಬಾಬ್ಗೆ ಈ ಥರ ಪೀಸ್ ಎಲ್ಲ ಹಾಕ್ಬಾರ್ದು. ಸರಿ ಬೈ ಕಡೆ ಫ್ರೀ ಇದಾಗ್ತಿದೆ ಅಲ್ಲಿ. ಕಬಾಬ್ಗೆ ಏನು ಈ ಪೀಸ್ಗಳೆಲ್ಲ ಇಟ್ಬಾರ್ದಾಗಿದೆ. ಇದೆಲ್ಲ ಸಾಂಬಾರಿಗೆ ಹಾಕ್ಬಿಡ್ಬೇಕಾಯ್ತಿಲ್ಲ. ಬೇಡ ಕಬಾಬ್ ಎಲ್ಲ ಮುಳೆ. ಅದಕ್ಕೆ ಸಾಕೇನಿದು? ಈ ಆದಿವಾಸಿಗಳಲ್ಲಿ ಹಿಂಗೆ ತಿಂತಾ ಇದ್ರು. ಉದಾಹರಣೆ ನೀನೇ ಆದಿವಾಸಿ ಈಗ. ಹಂಗೆ ತಿಂತಿರ್ಲಿಲ್ಲ, ಸುಟ್ಕೊಂಡ್ ತಿಂತ. ಸುಟ್ರು ಅದನ್ನೇ ಇವಾಗ ಬಾರ್ಬಿಕ್ಯೂ ಹೋಗಿರೋದು. ಅದ್ರ ಹೆಸರು ಬಂದು ಕನ್ನಡದ ಉರ್ಬಾಡು ಅನ್ನೋದು. ಊರ್ಬಾಡಲ್ಲ, ಉರ್ಬಾಡು. ಅರ್ಧ ಬಾಡು. ಸಾಕಾ? ಸೆಕೆಂಡ್ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಆ್ಯಕ್ಚುಲಿ ಕಬಾಬ್ ವಿಡಿಯೋ ಕೂಡ ನಾನೇ ಮಾಡಿಬಿಟ್ಟು ಸಪ್ರೇಟ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಬಟ್ ಫಸ್ಟ್ ಟೈಮ್ ಆನಂದ ಸಪ್ರೇಟಾಗಿ ವ್ಲಾಗ್ ಮಾಡಿದ್ದಾನಲ್ಲ, ಸೊ ಅದರಿಂದ ಇದನ್ನು ಈ ವ್ಲಾಗ್ ಜೊತೆನೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಆನಂದ ನೀಟಾಗೆಲ್ಲ ಕಲಸಿ ಮ್ಯಾರಿನೇಟ್ ಆಗೋದಕ್ಕೆ ಅಂತ ಎತ್ತಿಟ್ಟಿದ್ದ. ಸೊ ನಾನು ಇವಾಗ ಇಲ್ಲಿ ಕಬಾಬ್ ಹಾಕ್ತಾಯಿದ್ದೀನಿ. ಸೊ ಕಬಾಬ್ ಹಾಕಿ ಇವಾಗ ಆಲ್ರೆಡಿ ಟೈಮ್ ಬಂದು 2:12 ಆಗಿಬಿಟ್ಟಿದೆ. ಸೊ ಬೇಗ ಊಟಕ್ಕೆ ಕೊಡಬೇಕು. ಮುದ್ದೆ ಇದು ಎಲ್ಲ ರೆಡಿ ಆಗಾಯಿತು, ಈಗೇನಿದ್ರು ಊಟಕ್ಕೆ ಕೊಡೋದು. ಸೊ ಆಗಿದೆ, ಇವಾಗ ತೆಗೆದುಬಿಡೋಣ. ಒಳ್ಳೆ ಪಕೋಡ ಥರ ಕಾಣಿಸ್ತಿದಲ್ಲ, ಎಲ್ಲ ತೆಗೆದುಬಿಡ್ತೀನಿ. ನೋಡಿ ಸಕ್ಕತ್ತಾಗಿದೆ ಅಲ್ಲ. ತಿಂದೇ ಇರೋಳು ನನಗೆ ಇಷ್ಟೊಂದು ಖುಷಿ ಆಗ್ತಿದೆ, ಇನ್ನು ತಿನ್ನೋರಿಗೆ ಎಷ್ಟು ಖುಷಿ ಆಗ್ಬೇಡ ಇದನ್ನು ನೋಡಿದ್ರೆ. ಕಬಾಬ್ ಅಂತೂ ಆಯಿತು. ಇವಾಗ ಫುಲ್ಲು ಟೋಟಲಾಗಿ ಯುಗಾದಿ ಹಬ್ಬದ ಹೊಸತಡ್ಕಿಗೆ ಏನೇನೆಲ್ಲ ಅಡುಗೆ ಮಾಡಿದ್ದೀವಿ ಅಂತ ನೋಡೋಣವಾ? ಇದು ಚಿಕನ್ ಸಾಂಬಾರ್, ಆಮೇಲೆ ಇಲ್ಲಿ ಚಿಕನ್ ಫ್ರೈ. ದೋಸೆ ಕಡೆ ಕಡೆ ಹಿಡ್ಕೊಂಬಿಟ್ಟು ಇದು ಚಿಕನ್ ಫ್ರೈ ಚೆನ್ನಾಯ್ತಲ್ಲ. ಇದು ಮುದ್ದೆ, ಕರಿ ಮುದ್ದೆ. ಇದು ಕಬಾಬು, ಇದು ಮೊಟ್ಟೆ, ಇದು ಅನ್ನ, ಇದು ಬಿರಿಯಾನಿ, ಆಮೇಲೆ ವೈಟ್ ರೈಸು, ರಸ ಒಳಗಡೆ. ಇದು ವೈಟ್ ರೈಸು ಮತ್ತೆ ರಸ. ನಾನು ಇದು ಮಿಕ್ಸ್ ಮಾಡ್ಕೊಡ್ತೀನಿ. ಅವಳು ನೆಟ್ಟಿಗೆ ಬಡ್ಸಲ್ಲ, ನೀನು ಬಡ್ಸ್ಬಿಡ ಚಿಕನ್ ಎಲ್ಲ. ಫಸ್ಟ್ ಸಾಲ್ಟ್ ಹಾಕ್ಬೇಕು. ನಿಧಾನಕ್ಕೆ ಇಟ್ಕೊಂಡ ಇದಕ್ಕೆಲ್ಲ ಉಪ್ಪಿನಕಾಯಿ ಹಾಕಲ್ಲ ಉಂಟು. ಅಲ್ಲಿ ಹೆಂಗ ಹೋಗ್ತೀಯಾ? ಉಪ್ಪಿನಕಾಯಿ ಹಾಕೋದು ವೆಜ್ ಅಡುಗೆಗೆ ಮಾತ್ರ. ಬಂಗಾರಿಗೆ ವೆಜ್ ಅಡುಗೆ, ನಾನ್ ವೆಜ್ ಅಡುಗೆ ತಗೋ. ಇದು ಲೆಮನ್ ಸಾಕು, ಬೇಕಾದ್ರೆ ಹಾಕೊಳ್ತೀವಿ. ಪಪ್ಪಂಗೊಂದು, ಬಾಬು ಮಾಮಗೊಂದು. ಮೊಟ್ಟೆ ಇಡು, ಬಾಗಿ ಬಂದ್ಬಿಡಿ ಕಡೆ. ಮೊಟ್ಟೆ ಇಡು ಬಂಗಾರಿ, ಮೊಟ್ಟೆ ನಮಗೊಂದು ಪೀಸ್ ನಮ್ಗೆ ಬೇಡ. ಪಪ್ಪಂಗೆ ಇಟ್ಬಿಡ.
ಮೊಟ್ಟೆ ನಂಗೊಂದಿರು ಒಂದು ನಿಮ್ಮ ಮುಟ್ಟೆ ಕೂಡ ತಿನ್ನೋದು. ಒಂದು ಅವಳು ತಿಂತಾಳೆ. ಅದು ಬಾಬು ವರ್ಷಿಗೆ ಒಂದೊಂದು, ಬಾಬು ಮತ್ತೆ ವರ್ಷಿಗೆ ಒಂದು, ನಿನ್ಗೆ ಗೊಂಬೆಗೆ ಒಂದು. ಆಯ್ತಾ? ಈಗ ಚಿಕನ್ ಫಸ್ಟ್ ಬಿರಿಯಾನಿ ಹಾಕಮ್ಮ. ಚಿಕನ್ ಫ್ರೈ ಹಾಕೋ ಬಂಗಾರಿ. ಮಿಕ್ಸ್ ಮಾಡು ನೀಟಾಗಿ. ನಂದು ನೀನು ಹಾಕಮ್ಮ, ಹೋಗ್ಬೇಕಾಗಲ್ಲ. ನೀನು ಕುತ್ಕೊ ಬಂಗಾರಿ ಸಾಕು, ಅಮ್ಮ ಹಾಕುತ್ತೆ ಈಗ. ಕಲ್ತ್ಕೊತಾಳಿರೋ. ಬೇಡ ಅದು ಸಣ್ಣ. ನನ್ಗಂತೂ ತಿಂದು ಗೊತ್ತಿಲ್ಲ, ಅಟ್ಲೀಸ್ಟ್ ಮಗು ಬರುತ್ತೆ ಬಳಸಿದ್ ಮಾಡಿ. ಹಂಗೆ ನಮ್ಮ ಅಮ್ಮ ಬಂದಿದ್ದಲ್ಲ ನೀಟಾಗಿ ಹಾಕೋಬೇಕು. ಇರಿ 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 ಇರಿ. ಹಾಂ ಓಕೆ, ಇದು ಅನ್ಕೋ. ಹಾಂ ಓಕೆ, ಹಾಕೋ ಅವ್ರಿಗೆ. ಇರೋ ನಿಮಿಷ, ಅವ್ನಿಗೆ ಇಷ್ಟ ಇರೋದು ಚಿಂಚೆ ತಾನೆ. ಗ್ರೇವಿ ಬೇಗ ಬಡ್ಸಕ್ ಬರಲ್ಲ. ನಿಮ್ಗೆ ಯಾವ ತರ ಬೇಕು ಆ ಥರ ಹಾಕೋ. ನಾನು ಚಿಕ್ಕ ಚಿಕ್ಕ ಪೀಸ್, ದೊಡ್ಡ ಪೀಸ್ ನಾನು ತಿನ್ನೋದು. ಸಾಕು ಪಪ್ಪಗೆ ಸಾಕೇನ ಅಷ್ಟೇ? ನಿಮ್ಮ ಅಪ್ಪನಿಗೆ ಕಪ್ಪುದಾಕ, ಅವ್ರು ಕಪ್ಪದೇ ತಿನ್ನೋದು. ಸಾಕು ಸಾಕು, ಬೇಕಲ್ಲ. ನೀವು ಕುತ್ಕೊ ಬಾ, ಈಗ ಗಮ್ಮು ನೀನು. ಇರೋ ಕಬಾಬ್ ಹೊಡ್ಕೊ. ಸಾಕು. ಈ ಕಡೆ ಬಾ ಬಂಗಾರಿ, ನಾನು ಹಾಕೋತೀನಿ ಬಿಡು. ಜೊತೆಗೆ ಹಾಕ್ಬಾರ್ದು, ಯಾವಾಗ ಸಪ್ರೇಟಾಗಿ ಹಾಕ್ಬೇಕು ಹಿಂಗೆ. ಇದಕ್ಕೆ ಚಿಕನ್ ಫ್ರೈ ಸಾಕು ಬಿಡು, ಸಾಕು 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 ಸಾಕು. ಬಂದೆ. ಗೊಂಬೆ ಮಾ ಎಷ್ಟು ಬೇಕು ಅಷ್ಟು ಹಾಕೊಡ್ಬೇಕು. ತಗೋ, ಎಲ್ಲ ಹಾಕಲ್ಲಿ. ಸ್ವಲ್ಪ ಸ್ವಲ್ಪನೇ ಬಡಿಸ್ಬೇಕು ಕಣೆ. ನೀವು ಮಾಡಿದ ಐಟಮ್ಗೆ ಜಾಗ ಸಾಕಾಗ. ಸಾಕು ಸಾಕು, ಬೇಕಾದ್ರೆ ಹಾಕ್ಸ್ಕೊತೀವಿ. ಪೀಸ್ ಹಾಕಿಲ್ಲ. ಹ್ಞೂ ಅಷ್ಟೊಂದು ಐಟಮ್ ಮಾಡಿದ್ರ. ಇರು ಬಾಬು, ಇರು ಇದೊಂದು ಹಾಕ್ಬೇಕು. ಒಂದು ಫೋಟೋ ತಗೊಳ್ಳ. ಜರ್ಗು ಬಂಗಾರಿ, ಅಂದ್ರೆ ನಿಂಗೆ ಚಿಕ್ಕ ಕೊಡೋದು. ನಾವು ಮುದ್ದೆ ಬೇಡ, ಏ ಮುದ್ದೆ ಆಮೇಲೆ ಕೊಡೆ. ಇದ್ರ ಜೊತೆಗೆಲ್ಲ ಒಟ್ಟಿಗೆ ಹೆಂಗೆ ಇಡೋದು? ಬಾಬಾ ಕುತ್ಕೊಬಿಟ್ಟು ಕೇಳಲ್ಲ, ಬಾ ಬೇಗ. ಟೇಸ್ಟ್ ಮಾಡ್ದಪ್ಪ. ಚೆನ್ನಾಗಿದೆ, ಯಾವ್ದು ಚೆನ್ನಾಗಿದೆ? ಎಲ್ಲ ಓಕೆ. ಓಕೆ. ಕಬಾಬು ಚೆನ್ನಾಗಿದೆ, ಫ್ರೈ ಚೆನ್ನಾಗಿದೆ, ಬಿರಿಯಾನಿ ಓಕೆ. ಅಂದ್ರೆ ಎಲ್ಲ ಓಕೆ ಓಕೆ ಥರನೇ, ಸೂಪರಾಗಿ ಯಾವುದೂ ಇಲ್ಲ. ಅದೇ ಓಕೆನೇ, ಎಲ್ಲ ಸೂಪರ್. ಹ್ಞೂ ಓಕೆ ಅಂದರೆ ಆ್ಯಾವ್ರೇಜು ಅಂತ, ಪರವಾಗಿಲ್ಲ ಅನ್ನೋ ಥರ. ಹ್ಞೂ ಬಿರಿಯಾನಿ ನೀನು ಮಾಡಿದ್ರೆ ಫಸ್ಟ್ ಟೈಮ್ ಇತ್ತು. ದೊನ್ನೆ ಬಿರಿಯಾನಿ ಫಸ್ಟ್ ಟೈಮು. ಇಷ್ಟೊಂದು ಐಟಮ್ ತುಂಬ ಮಾಡಿದ್ದಾರೆ. ಥ್ಯಾಂಕ್ ಯು. ನಂಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅಡುಗೆ ಮಾಡೋಕ್ಕೆ ಬರ್ದೇ ಇರೋರು ಹೆಂಗೆ ಮಾಡ್ತಾರೋ ಏನೋ ಅಂತ ತಿನ್ನಲ್ಲ, ನೀವು ಟ್ರೈ ಮಾಡ್ತೀರಲ್ಲ ಅದು ಖುಷಿ. ಚೆನ್ನಾಗಿ ಮಾಡಿದ್ದೀನಾ? ಫಸ್ಟ್ ಟೈಮು ಏನದು ದೊನ್ನೆ ಬಿರಿಯಾನಿ. ನನಗೆ ಹಂಗೆ ಮಾಡೋಕ್ಕೆ ಬರಲ್ಲ, ಹಾಕಬೇಕು. ಹ್ಞೂ ಇದು ಬಿರಿಯಾನಿಗೆ ಪಲಾವ್ ಎಲೆ ಎಲ್ಲ ಹಾಕ್ಬಾರ್ದಿತ್ತು ಅಂದ. ಚೆನ್ನಾಗಿ ಬಂದಿದ್ದಲ್ಲ? ನೀನು ಬಾ ಈ ಕಡೆ. ಸಿಡುಕ್ಬೇಡ. ಅಲ್ಲ ಇವಳ ಮಗುನ ಬರೀ ಒಂದೊಂದು ಪೀಸ್ ತಿಂತ ಕುಂತಾಳ ಬಂದು. ಮೊಟ್ಟೆ ಏನು ಟೇಸ್ಟ್ ಗೊತ್ತಾಗಲ್ಲ. ಚಿಕನ್ ಫ್ರೈಯು ಅಷ್ಟೇ, ಫಸ್ಟ್ ಟೈಮ್ ಈ ಥರ ಮಾಡಿ. ಯಾವಾಗೂ ಚಿಲ್ಲಿ ಚಿಕನ್ ಮಾಡ್ತಿದ್ದೆ ವರ್ಷ ಯುಗಾದಿಗೆ. ಈ ಸಲ ಚಿಕನ್ ಫ್ರೈ ಮಾಡಿದ್ದೀನಿ. ಚಿಕನ್ ಫ್ರೈ ನನ್ನನ್ನು ಕೂಗ್ಸಿಲ್ಲ, ಏನಿಲ್ಲ, ಹಾಗೆ ಆಬೇಲೆ ಬೇಯಿಸಿ ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತಂತೆ. ಯಾಕೆಂದರೆ ನಾವು ವೆಜ್ಜಲ್ಲಿ ಮಾಡ್ತೀವಲ್ಲ, ಸೇಮ್ ವೆಜ್ ಮಾಡ್ದಂಗೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಮಸಾಲೆಗಳು ಸೇಮ್ ಇರುತ್ತೆ, ಚಿಕನ್ ಒಂದೇ ಹಾಕ್ತೀವಿ ಅಷ್ಟೇ. ಬಟ್ ಇನ್ನೊಂದು ಏನು ಗೊತ್ತಾ, ಆನಂದ ಸ್ಟಾರ್ಟಿಂಗ್ ವೀಡಿಯೋಲಿ ನನಗೆ ಚಿಕನ್ ಯಾವುದು ಮಟನ್ ಯಾವುದು ಅಂತ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು 2 ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡಿರೋದು. 2 ಚಿಕನ್ನೇ, ಬಟ್ ಆದರೆ ಒಂದು ಚಿಕನ್ನು ಒಂದು ಮಟನ್ನು ಅಂತ ಹೇಳಿದ್ದಾನೆ. ಮಟನ್ ತಂದೇ ಇಲ್ಲ ನನಗೆ. ಚಿಕನ್ ಯಾವುದು ಮಟನ್ ಯಾವುದು ಗೊತ್ತಾಗಲ್ಲ. ನಾನು ನೋಡಿದ್ರೆ ಯಾವುದು ಚಿಕನ್ ಯಾವುದು ಮಟನ್ ಅಂತ ನನಗೆ ಗೊತ್ತಾಗಲ್ಲ. ನನಗೆ ಅಂದರೆ ಚಿಕನ್ನು ಹೆಂಗಿರುತ್ತೆ ಅಂತ ನನಗೂ ಗೊತ್ತಾಗಲ್ಲ. ಮಟನ್ ಆ್ಯಕ್ಚುಲಿ ನಾವು ತಂದಿಲ್ಲಲ್ಲ ಜಾಸ್ತಿ, ಅದು ಹೆಂಗಿರುತ್ತೆ ಅಂತ ನೋಡೋಕೆ ಐಡಿಯಾ ಇಲ್ಲ. ಯಾವಾಗ 2 ಸಲ ಏನೋ ತಂದಿದ್ದ ಅಷ್ಟೇ ಅದು ಮಟನ್ನು. ಚಿಕನ್ಗೂ ಮಟನ್ಗೂ ವ್ಯತ್ಯಾಸ ಗೊತ್ತಿಲ್ಲ ನನಗೆ. ಬಟ್ ಏನಂದರೆ ಮಟನ್ನು ಸ್ವಲ್ಪ ಜಾಸ್ತಿ ಕೂಗಿಸ್ಬೇಕು, ಬೇಯೋದು ಕಷ್ಟ ಅಂತ ಹೇಳ್ತಾರೆ, ಅದೊಂದು ಗೊತ್ತಷ್ಟೇ. ಇವನು ನನಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು 2 ಚಿಕನ್ನೇ ತಂದ್ಬಿಟ್ಟು ಒಂದು ಕೈಯಲ್ಲಿ ಚಿಕನ್ನು ಒಂದು ಕೈಯಲ್ಲಿ ಮಟನ್ನು ಅಂತ ಹೇಳೋನೆ. ನಾನು 2 ಏನು ಒಂದೇ ಥರ ಐತೆ ಅಂತ ನೋಡಿದ್ರೆ ಆವಾಗ ಗೊತ್ತಾಯ್ತು 2 ಚಿಕನ್ನೇ ಅಂತ. ನಮ್ಮ ಮಗಳು ಹೆಂಗೆ ತಿಂತಾಳೆ ಗೊತ್ತಾ, ಮುದುಕಿ ಥರ ತಿನ್ನೋದು. ಒಂದು ಕಾಲು ಮಡ್ಚ್ಕೊಂಡು ಒಂದು ಕಾಲು ಹಿಂಗೆ ಹಿಡ್ಕೊಂಡು. ಏನು
ನಮ್ಮ ಪಾಪು ತಿನ್ನಂಗಿಲ್ಲ, ಇನ್ನು ಮುಡಿ ಕೊಡಬೇಕು. ಆಮೇಲೆ ಏನು ಇವರಿಬ್ರು ಬಿಡ್ತಾರ, ಚೆನ್ನಾಗಿ ಮೇಯಿಸ್ತಾರೆ ಅದಕ್ಕೆ. ನಾವು ತಿನ್ಸೋದಿರ್ಲಿ, ಅದೇ ಎಲ್ಲಿ ಚೂರು ಹಚ್ಕೊಳ್ಳುತ್ತೋ ಆಗ್ಲೇ ವಾಸನೆ ಹಿಡ್ಕೊಂಡೆ ಕುಯ್ಯಪ್ಪಯ್ಯ ಅಂತೈತದು. ಏನು ಟಿವಿ ನೋಡ್ತಾನೆ, ಏನೈತಲ್ಲ ಡ್ಯಾನ್ಸ್ ಆಡ್ತಾ ಇರೋದು. ಇವಾಗೆಲ್ಲ ಕಣ್ಣು ವಿಸಿಬಿಲಿಟಿ ಚೆನ್ನಾಗಿ ಕಾಣಿಸುತ್ತೆ, ಆ ಕಡೆಯಿಂದ ಬೆಳಕು ಬೀಳ್ತದೆ. ಸರಿ ಹೆಂಗಿದೆ ಅಂತೇಳಿ. ಆಮೇಲೆ ಇನ್ನು ಏನಿದೆ, ಮುದ್ದೆ, ಅನ್ನ ಸಾರು, ಅನ್ನ ಚಿಕನ್ ಸಾರಿದೆ, ಮತ್ತು ರಸಮ್ಮು ಇದೆ. ಬಂಗಾರಿ ಮುದ್ದೆ ಮುಚ್ಚಬೇಕಲ್ಲ, ಮುದ್ದು ಅಲ್ಲಿ ಮುಚ್ಚಿ ವರ್ಷದು ಅನ್ನೋದೇ ಸರಿ. ಕಾಲು ಮಡ್ಚ್ಕೊಂಡು ಕಾಲಿದ್ ಮಾಡ್ಕೊಂಡು. ವರ್ಷಿಗಂತೂ ಸಖತ್ ಇಷ್ಟ ಆಯ್ತಂತೆ ಬಿರಿಯಾನಿ. ಹೇಳ್ತಾ ಇದ್ಲು ಸಖತ್ತಾಗಿದೆ ಬಿರಿಯಾನಿ ಅಂತ. ನಾನು ಯೂಶಲಿ ತಿನ್ನಲ್ಲ ಬಿರಿಯಾನಿ, ಔಟ್ಸೈಡ್ ತಿನ್ನಲ್ಲ. ಒಂದೇ ಒಂದು ಅಂಗಡಿ ಇದೆ, ಆ ಅಂಗಡಿ ಬಿಟ್ರೆ ಬೇರೆ ಎಲ್ಲೂ ನಾನು ಬಿರಿಯಾನಿ ತಿನ್ನಲ್ಲ. ಬಟ್ ಸೇಮ್ ನನಗೆ ಅದೇ ಟೇಸ್ಟೇ ಬರ್ತಾ ಇದೆ. ನಿನ್ಗೆ ಯಾವಾಗ ಕರ್ಕೊಂಡು ಹೋಗ್ತೀನಲ್ಲ ಔಟ್ಸೈಡ್ ತಿನ್ಸಕ್ಕೆ, ಸೂಪರ್ ಇದೆ. ಸೇಮ್ ಹಂಗೆ ತಾನೇ ಇದೆ. ಎಷ್ಟಪ್ಪ ಮಿಸ್ ಅಂದ್ರೆ ಜೊನ್ನೆ ಒಂದು ಮಿಸ್ ಅಷ್ಟೇ. ಜೊನ್ನೆ ಒಳಗಡೆ ಇಟ್ಬಿಟ್ಟು ಕೊಟ್ಟಿಲ್ಲ ಅಂತ. ದೊನ್ನೆ ಬಿರಿಯಾನಿ ಅಂತಾರಲ್ಲ ಅದ. ಅದೇ ದೊನ್ನೆ ಬಿರಿಯಾನಿ ಪೌಡರ್ ತರಿಸ್ಕೊಂಡೆ ಈ ಸಲ. ಯಾವಾಗೂ ಗರಂ ಮಸಾಲ ಇದೆಲ್ಲ ಹಾಕ್ಬಿಟ್ಟು ಸೇಮ್ ಪಲಾವ್ ಹೆಂಗೆ ಮಾಡ್ತೀವೋ ಹಂಗೆ ಮಾಡ್ತಿದ್ದೆ. ಈ ಸಲ ದೊನ್ನೆ ಬಿರಿಯಾನಿ ಅಂತ ಸಪ್ರೇಟಾಗಿ ತರಿಸಿತ್ತು. ಪೌಡರ್ ಸಿಗುತ್ತೆ ಅದ್ರಲ್ಲಿ ಮಾಡಿದ್ದು. ಹಾಂ ಹೌದಲ್ಲ, ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರೋದು. ಹೌದು. ನೆಕ್ಸ್ಟ್ ಟೈಮು ಬರೀ ದೊನ್ನೆ ಬಿರಿಯಾನಿಲಿನೇ ಅನ್ನ ಹಾಕೋದು ಬೇಡ, ಗ್ರೇವಿ ಟೈಪ್ ಹಂಗೆ ಮಾಡೋಣ. ಬಟ್ ಸಕ್ಕತ್ತಾಗಿ ಕಾಣಿಸ್ತಿತ್ತು. ನಾನು ತಿನ್ನಲ್ಲ, ಬಟ್ ನನಗೆ ಅದು ನೋಡಿದ್ರೆ ಏನು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ, ಸಕ್ಕತ್ತಾಗಿ ಕಾಣಿಸ್ತಿತ್ತು. ಅದು ಗ್ರೇವಿ ಟೆಕ್ಸ್ಚರೇ ತುಂಬ ಚೆನ್ನಾಗಿತ್ತದು, ಪೌಡರ್ ಹಾಕಿದ ತಕ್ಷಣನೇ. ಹೆವಿ ಮಸಾಲೆ ಇದ್ರೆ ನಾನು ತಿನ್ನಲ್ಲ. ಮಸಾಲೆನೇ ಸ್ಮೆಲ್ಲು ಮುಖಕ್ಕೆ ಜಾಸ್ತಿ ಹೊಡಿಬಾರ್ದು ನನಗೆ. ಪ್ಲೈನಾಗಿರುತ್ತೆ ನಾನು ಜನ್ರಲಾಗಿ ಮಾಡ್ಕೊಳ್ಳೋದು. ಮತ್ತು ಇವಾಗ ನಾನು ನಾನ್ ವೆಜ್ ಮಾಡ್ತೀನಲ್ಲ, ನಾನು ಮಾಡೋ ನಾನ್ ವೆಜ್ಜು ಅಷ್ಟೇ. ತುಂಬ ಮಸಾಲೆ ಹೆವಿ ಮಸಾಲೆ ಇಷ್ಟಪಡೋರಿಗೆ ನಾನು ಮಾಡೋದು ಇಷ್ಟ ಆಗಲ್ಲ. ತುಂಬ ಮಸಾಲೆನೂ ತಿನ್ನಲ್ಲ, ತೀರಾ ಮೈಲ್ಡಾಗೂ ತಿನ್ನಲ್ಲ ಅಂಥವ್ರಿಗೆ ನಾನು ಮಾಡೋ ಚಿಕನ್ ಇಷ್ಟ ಆಗುತ್ತೆ. ಅನಿತಕ್ಕ ಜಾಸ್ತಿ ಹೆವಿ ಮಸಾಲೆ, ನಮ್ಮ ಅಣ್ಣ ಅನಿತಕ್ಕ ಇವರೆಲ್ಲ. ನನ್ನ ಗಂಡಂಗೆ ಹೆಂಗಿದ್ರು ತಿಂತಾನೆ, ಅದರಿಂದ ಮಾಡಿ ಇವಾಗ ಅಭ್ಯಾಸ ಆಗೋಯ್ತು. ನಾನು ಎಂಗೇಜ್ಮೆಂಟ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದು ನಾನ್ ವೆಜ್ ಎಲ್ಲ ಕಲ್ತಿದ್ದು. ಅಂತೂ ನಾನು ಕಲ್ತಿದ್ದಕ್ಕೂ ಸಾರ್ಥಕ ಆಯಿತು ಇವತ್ತು ನಾನ್ ವೆಜ್ ಮಾಡೋದು. ಯಾಕೆಂದರೆ ತುಂಬಾ ಇಷ್ಟಪಟ್ಟರು ಮನೇಲಿ ಎಲ್ಲರೂ ಕೂಡ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಬಾಡು ಊಟದ ವ್ಲಾಗು. ಹೇಗೆ ಮಾಡಿದ್ವಿ ಎಲ್ಲ ರೆಸಿಪೀಸ್ ಅನ್ನೋದನ್ನು ನಾನು ಸಪ್ರೇಟ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಇವತ್ತಿನ ವ್ಲಾಗ್ ಏನಾದರೂ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ, ಓಕೆ. ಆದಷ್ಟು ಬೇಗ ಎಲ್ಲ ರೆಸಿಪೀಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಓಕೆ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಥ್ಯಾಂಕ್ ಯು. ಬಾಯ್.